ಸೊ ಹೇ ಗಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವ್ಲಾಗ್ ಅಂತ ಅಂದರೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಗೈಸ್. ಸಡನ್ ಪ್ಲ್ಯಾನ್ ಆಗಿದ್ದು ಗೈಸ್, ನೈಟ್ ಪ್ಲ್ಯಾನ್ ಆಗಿದ್ದು. ಸೊ ಹೊರಟ್ವಿ. ಸೊ ಫಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪಂಚವಳ್ಳಿಗೆ ಹೋಗಿ ಮಾವನ್ನ ಕರ್ಕೋಬೇಕು. ಸೊ ಅದಕ್ಕೆ ಪಂಚವಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಕರ್ಕೊಂಡು ಕಾರ್ ವಾಶ್ಗೆಲ್ಲ ಬಿಟ್ಟು ಕೆ ಆರ್ ನಗರ ತಲುಪಿದ್ವಿ. ಇಲ್ಲಿ ನೋಡಿ ಗೈಸ್, ಅಮೇರಿಕನ್ದು ಡಾಲರು ಅವರು ಹೊರಟಿದ್ದಾರೆ. ಸೊ ಅವರ ವರ್ಕ್ ಮೇಲೆ ಹೋಗ್ತಾರೆ. ಸೊ ಇದೆಲ್ಲ ನೋಡಿ ಸ್ನ್ಯಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೈಟೇ ಹೊರಡ್ತಾ ಇರೋದ್ರಿಂದ ಗಾಡಿ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ ಗೈಸ್. ನೋಡಿ ಪಳ್ಳ 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 ಅಂತ ಇದೆ ನಮ್ಮ ಮನೆ ಹುಲಿ. ಸೊ ಪೂಜೆ ಮಾಡಿ ಹೊರಟ್ವಿ ಗೈಸ್. ನೈಟ್ ಮೇ ಬಿ 12 ಆಗಿತ್ತು ಅನಿಸುತ್ತೆ. ಸೊ ಹೊರಟ್ವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಫೈನಲಿ ಹೊರಟ್ವಿ. ನಾನು, ಮಾವ, ಬಾವಾಜಿ, ಅತ್ತೆ, ಆಂಟಿ, ಚಿಕ್ಕಮ್ಮ, ಪ್ರಣಾಮ್, ನಾವು 7 ಮೆಂಬರ್ಸು ಹೊರಟ್ವಿ ಗೈಸ್. ಸೊ ಅಲ್ಲಿ ಟ್ರೈನ್ ಹೋಗ್ತಾಯಿದ್ದೀವಿ ನೋಡಿ ಗೈಸ್, ಅದಕ್ಕೆ ರೋಡ್ ಬ್ಲಾಕ್ ಮಾಡಿದರು. ಸೊ ವೆಯ್ಟ್ ಮಾಡಿ ಟ್ರೈನ್ ಹೋದ್ಮೇಲೆ ನಾವು ಹೊರಟ್ವಿ ಗೈಸ್. ಸೊ ಫಸ್ಟ್ ಟೋಲ್ ಬಂತು ಗೈಸ್. ಟೋಲಿಗೆ ಟೋಲ್ ಕಟ್ಕೊಂಡು ನಮ್ಮ ಹುಲಿ 1200 ಕಿಲೋಮೀಟರ್ಸ್ ಬರ ಹೊಡೆದಿದೆ ಗೈಸ್. ಸೊ ಲವ್ ಯು ಹುಲಿ, ನಮ್ಮ ಗಾಡಿ ಹೆಸರು ಹುಲಿ ಅಂತ. ಸೊ ಅದಕ್ಕೆ ಲವ್ ಗೈಸ್. ಸೊ ಟೀಗೆ ಅಂತ ಸ್ಟಾಪ್ ಕೊಟ್ಟು ಗೈಸ್, ಮೇ ಬಿ 5 ಆಗಿತ್ತು ಅನಿಸುತ್ತೆ ಟೈಮು. ಸೊ ಟೀಗೆ ಸ್ಟಾಪ್ ಕೊಟ್ಟಿದ್ವಿ. ಸೊ ಫೈನಲಿ ಸನ್ರೈಸ್ ಆಯ್ತಾ ಇದೆ ನೋಡಿ. ಸೊ ಇದು ಆಂಧ್ರ ಆಗಿರೋದ್ರಿಂದ ತೆಲುಗುಲೇ ಜಾಸ್ತಿ ಬರ್ತಿದ್ದು. ಸೊ ಇಲ್ಲಿ ನನಗೆ ಏನಪ್ಪ ಅನ್ನಿಸ್ತು ಅಂತ ಅಂದರೆ, ನೀರಿದೆ ಬಟ್ ಕೆಲಸದವ್ರಿಗೆ ನೀರು ಅಲ್ಲಿ ವ್ಯವಸ್ಥೆ ಇಲ್ಲ ಗೈಸ್. ಸೊ ಎಲ್ಲ ಕಡೆನೂ ಇದೆ ಬಟ್ ಕೆಲಸದವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಅವರು ಹೆಗ್ಲಿಗೆ ಕಟ್ಕೊಂಡು ಬಿಂದಿಗೆಗಳನ್ನ ಹೋಗಿದ್ದು, ಅದೆಲ್ಲ ನೋಡಿ ಬೇಜಾರಾಯಿತು ಗೈಸ್. ಸೊ ಅವ್ರಿಗೂ ಹೆಲ್ಪ್ ಆಗಲಿ ಆ ಥರ ಅವರು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಅಲ್ಲಿದ್ದು ಗೌರ್ಮೆಂಟು. ಸೊ ಫುಲ್ಲು ತೆಲುಗುಲೇ ಬರ್ದಿರೋದು ವಯಸ್ಸಲ್ಲೆಲ್ಲ. ಆದರೆ ಎಲ್ಲರೂ ಕನ್ನಡನೇ ಮಾತಾಡೋದು, ಅದೊಂದು ಖುಷಿ ವಿಷಯ ಅಂತಂದರೆ. ಇನ್ನೆಲ್ಲ ತೆಲುಗುನೇ ಬರೆಯೋದೆಲ್ಲ ತೆಲುಗುನೇ, ಬಟ್ ಮಾತಾಡೋದು ಎಲ್ಲರೂ, ನಾನು ಆಲ್ಮೋಸ್ಟ್ ನೋಡ್ದಂಗೆ ಎಲ್ಲರೂ ಕನ್ನಡನೇ ಮಾತಾಡೋದು. ಸೊ ಫ್ರೆಂಡ್ಲಿ ಪರ್ಸನ್ಸ್ ಗೈಸ್. ಸೊ ಇಲ್ಲಿ ಏನಪ್ಪ ಇನ್ನೊಂದು ವಿಷಯ ಬೇಜಾರಾಗಿದ್ದು ಅಂತಂದರೆ, ಸೊ ಇಲ್ಲಿ ಸ್ವಲ್ಪ ಮಂಗಳಮುಖಿಯರು ಜಾಸ್ತಿ. ಸೊ ಮಂಗಳಮುಖಿಯರ ಬಗ್ಗೆ ನಾನು ಈ ಥರ ಮಾತಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ, ನಾವು ಇಲ್ಲಿ ನಮ್ಮೂರಲ್ಲಿ ನಾವು ನೋಡಿರೋ ಪ್ರಕಾರ ಅವರು ಒಂದು ಬೇಡಿಕೆ ಇಡಲ್ಲ. ಸೊ ಇಷ್ಟೇ ಕೊಡಬೇಕು, ನೀವು ಅಷ್ಟೇ ಮಾಡಬೇಕು, ನೀವು ಅದೇ ಮಾಡಬೇಕು, ಇಲ್ಲ. ಸೊ ಇಲ್ಲಿ ಅವರೆಲ್ಲ ಫ್ರೆಂಡ್ಲಿ ಪೀಪಲ್ಸು. ಏನು ಅಂತಂದರೆ 5 ರೂಪೀಸ್ 10 ರೂಪೀಸ್ ಕೊಟ್ಟರೆ ಸುಮ್ಮನೆ ಹೋಗ್ತಾರೆ. ಬಟ್ ನಾವು ಹೋಗಿದ್ದ ಕಡೆ ಆ ಥರ ಇಲ್ಲ ಗೈಸ್. ಅಲ್ಲಿ ಅವರು ದಂಧೆ ಮಾಡ್ಕೊಂಡಿದ್ದಾರೆ. ಸೊ ಮಂಗಳಮುಖಿಯರನ್ನ ನಾನು ಬೈತಾ ಇಲ್ಲ. ಸೊ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೋಬಾರ್ದು ಗೈಸ್, ಏನೇ ಆದ್ರೂ. ಸೊ ಅದು ಬೇಜಾರಾಗಿರೋ ವಿಷಯ. ಸೊ ಅವ್ರ ಬಿಹೇವಿಯರ್ ಇಷ್ಟ ಆಗಲಿಲ್ಲ. ಸೊ ಒಂಥರ ಗಾಡಿ ಮುಂದೆನೇ ನಿಂತ್ಕೊಬಿಡೋದು, ಅಡ್ಡ ನಿಂತ್ಕೊಬಿಡೋದು. ಮತ್ತು ಇವ್ರದ್ದು ಒಂಥರ ಆದರೆ ಇನ್ನು ಕೆಲವ್ರು ಕಲೆಕ್ಷನ್ಸ್ ಅಂತ ಇರುತ್ತಲ್ಲ, ಅವ್ರು ಯಾವ ಥರ ಅಂತಂದರೆ ಗೈಸ್, ಆ ಕಡೆಗೊಬ್ಬರು ಈ ಕಡೆಗೊಬ್ಬರು ದೊಡ್ಡ ಹಗ್ಗ ಬರುತ್ತಲ್ಲ, ಅದನ್ನು ಇಟ್ಕೊಂಡು ನಿಂತ್ಕೊಬಿಡೋದು. ಸೊ ಒಂಥರ ಅವರು ಹೆಂಗಿದ್ರು ಇಲ್ಲಿ ಟೂರಿಸ್ಟ್ ಬರ್ತಾರೆ. ಸೊ ಅದನ್ನು ಅವರು ಬೇರೆ ಥರ ಯೂಸ್ ಮಾಡ್ಕೋತಿದ್ದಾರೆ. ಸೊ ಅದು ನನಗೆ ಬೇಜಾರಾಗಿರೋ ವಿಷಯ. ಸೊ ನೀವು ಹೋದಾಗಲೂ ಹುಷಾರಾಗಿರಿ. ನಾವು ಬೆಲೆ ಕೊಟ್ವಿ, ಬಟ್ ಅಲ್ಲಿ ಒಬ್ಬರು ರಿಯಾಕ್ಷನ್ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಅವರು ಹಂಗೆ ಬೇಡಿಕೆ ಇಟ್ಟರೆ ನಾವು ಏನೋ ಇದ್ರ ಮೇಲೆ ಹೋಗಿರ್ತೀವಿ. ಸೊ ನಮ್ಮ ಹತ್ರ ಇರುತ್ತೋ ಬಿಡುತ್ತೋ ಅನ್ನೋದು ಅವ್ರು ಯೋಚನೆ ಮಾಡಲ್ಲ. ಎಲ್ಲರೂ 100 ರೂಪೀಸ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದೊಂದು ನನಗೆ ಬೇಜಾರಾದ ವಿಷಯ. ಯಾಕಂದರೆ ನಾವು ಇಲ್ಲೆಲ್ಲ ನೋಡಿರೋ ಪ್ರಕಾರ 5 ರೂಪೀಸ್ 10 ರೂಪೀಸ್ ಅವ್ರೇನು ಬೇಡಿಕೆ ಹಾಕಲ್ಲ, ನಾವು ಕೊಡೋ ಗಂಟ ಬಿಡಲ್ಲ, ಅಷ್ಟು ಬಿಟ್ಟರೆ. ಅಲ್ಲಿ ಆ ಥರ ಇಲ್ಲ. ಅಲ್ಲಿ ಹೆಂಗೆ ಅಂತಂದರೆ 50 ರೂಪೀಸ್ 100 ರೂಪೀಸ್ ಪರ್ ಹೆಡ್ ಕೊಡಬೇಕು ಅಂತಂದರೆ ಎಲ್ಲಿಂದ ಕೊಡೋದು ಗೈಸ್. ಸೊ ಅದು ಬೇಜಾರಾದ ವಿಷಯ ಅಂತ ಅಂದರೆ.
ಅಲ್ಲಿ ಇಲ್ಲಿ ನೋಡಿದ್ರು ಸುತ್ತ ಬೆಟ್ಟಗಳು ಗೈಸ್. ಅದನ್ನು ನೋಡ್ತಾ ಇದ್ದರೆ ಕಲ್ಲನ್ನು ಜೋಡಿಸಿರೋ ರೀತಿ ಇದೆ. ಒಂದು ಸಣ್ಣ ಪುಟ್ಟ ಪುಟ್ಟ ಕಲ್ಲಲ್ಲಿ ದೊಡ್ಡ ಬಂಡೆಕಲ್ಲು ನಿಂತಿದೆ. ಸೊ ಅದೆಲ್ಲ ನಿಜವಾಗ್ಲೂ ದೇವ್ರ ಸೃಷ್ಟಿ ಏನು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಅದು ಕ್ರಿಯೇಟ್ ಮಾಡಿರೋದು ಅನಿಸುತ್ತೆ ಇಲ್ಲ ಗೈಸ್, ಅದು ದೇವರದು ಸೃಷ್ಟಿನೇ ಅದು. ಯಾಕೆ ಅಂತಂದರೆ ಚಿಕ್ಕ ಚಿಕ್ಕ ಬಂಡೆಕಲ್ಲು ಸಪೋರ್ಟಲ್ಲಿ ದೊಡ್ಡ ಬಂಡೆಕಲ್ಲು ಏನೇ ಆದರೂ ಏನೂ ಆಗಲ್ಲ ಅಂತಂದರೆ ನೀವೇ ಯೋಚನೆ ಮಾಡಿ. ಅದು ಮನುಷ್ಯರ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ಸೃಷ್ಟಿಯಾಗಿರೋದು ಅದೆಲ್ಲ ಚಿಕ್ಕ ಚಿಕ್ಕ ಕಲ್ಲೇ ಗೈಸ್. ಸೊ ಅದು ಜಸ್ಟಿಸ್ ಮಾಡ್ತಾ ಇಲ್ಲ ಮೊಬೈಲು. ಸೊ ಚೆನ್ನಾಗಿತ್ತು ಗೈಸ್. ಬಟ್ ಹೆವಿ ಬಿಸಿಲು ನಮ್ಮೂರಲ್ಲಿ ಇದ್ದು ಅಲ್ಲಿಗೆ ಹೋಗುವಾಗ ಹೆವಿ ಬಿಸಿಲು ಆಗಲೇ ಇಲ್ಲ ಗೈಸ್. ಫುಲ್ ರೆಸ್ಟ್ ಮಾಡಿದ್ದೀವಿ. 9:30 10ಗೆ ನಾವು ರೀಚ್ ಆಗ್ತೀವಿ. ಸೊ ಫುಲ್ ರೆಸ್ಟ್ ಮಾಡಿದ್ದೀವಿ. ಮೇ ಬಿ 4 o'clock ಗಂಟ ರೆಸ್ಟ್ ಮಾಡಿದ್ದೀವಿ. ಮತ್ತು ನಾವು ಟೆಂಪಲ್ಗೆ ಹೊರಟಿದ್ದು ಅದು ನೀವು ಪಾರ್ಟ್ 2 ಅಲ್ಲಿ ನೋಡ್ತೀರಾ. ಸೊ ಇವಾಗ ನಾನು ಜಸ್ಟ್ ಜರ್ನಿನ ತೋರಿಸ್ತೀನಿ ಈ ವ್ಲಾಗಲ್ಲಿ. ಯಾಕಂತಂದರೆ ಫುಲ್ ಲ್ಯಾಗ್ ಆಗುತ್ತೆ, ನಿಮಗೆ ಬೋರ್ ಆಗುತ್ತೆ ನೋಡೋಕ್ಕೆ. ಸೊ ಅದಕ್ಕೆ ನಾನು 2 ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಗೈಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಫುಲ್ಲು ಅಲ್ಲೆಲ್ಲ ಕಡಪ ಕಲ್ಲು ಮತ್ತು ಇದು ಏನು ಚಪ್ಪಡಿ ಕಲ್ಲು ಅಂತ ಹೇಳ್ತಾರಲ್ಲ ಗೈಸ್, ಅದೇ ಜಾಸ್ತಿ. ಸೊ ಅಲ್ಲೆಲ್ಲ ಮೇ ಬಿ ಕಮ್ಮಿ ಸಿಗುತ್ತೆ ಅನಿಸುತ್ತೆ. ಅಲ್ಲೆಲ್ಲ ಮನೆಗೆ ಕಾಂಪೌಂಡ್ನ ಅದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅಲ್ಲಿದು ಪೀಪಲ್ ಆ ಥರ ಗೈಸ್. ಬಟ್ ಫ್ರೆಂಡ್ಲಿ ಪೀಪಲ್ಸು, ಖುಷಿಯಾಗುತ್ತೆ. ಬಟ್ ಕೆಲವ್ರು ಮಿಸ್ಯೂಸ್ ಮಾಡ್ಕೋತಾರೆ. ಸೊ ನೀವು ಹುಷಾರಾಗಿರಿ ಹೋದಾಗ. ತುಂಬ ರಶ್ ಇರಲಿಲ್ಲ ನಾವು ಹೋದಾಗ, ದರ್ಶನ ಚೆನ್ನಾಗಾಗಿದೆ. ಸೊ ಅದನ್ನು ನೀವು ಪಾರ್ಟ್ 2 ವ್ಲಾಗಲ್ಲಿ ನೋಡ್ತೀರಾ. ಸೊ ಯಾ ಗೈಸ್, ಬಟ್ ಹೆವಿ ಬಿಸಿಲಿತ್ತು. ಸೊ ಇಲ್ಲಿ ಬೆಳೆ ಬಂದುಬಿಟ್ಟು ಹತ್ತಿ ಆಗಿರುತ್ತೆ ಗೈಸ್. ಇಲ್ಲಿ ನೋಡಿದ್ರು ಸುತ್ತ ನೋಡಿದ್ರು ಹತ್ತಿನೇ ಕಾಣಿಸುತ್ತೆ ಗೈಸ್. ಸೊ ಹತ್ತಿ ಗಿಡಗಳು ಜಾಸ್ತಿ ಇದೆ ಇಲ್ಲಿ. ನೆಕ್ಸ್ಟು ಆನಿಯನ್ ಬೆಳೀತಾರೆ ಅನಿಸುತ್ತೆ, ಮೇ ಬಿ ಸ್ವಲ್ಪ ಆನಿಯನ್ ಜಾಸ್ತಿ ಕಾಣಿಸ್ತು. ಸೊ ಇದು ಬಂದು ಮೇನ್ ಗೇಟ್ ಗೈಸ್, ರಾಯರ ಮಠದ ಮೇನ್ ಗೇಟ್. ಗೊತ್ತಿಲ್ಲ ಗೈಸ್, ರಾಯರಿದ್ದಾರೆ ಅನ್ನೋದು ನಿಜನೇ ಗೈಸ್. ನೀವು ನಂಬಿ, ದೇವರಿಲ್ಲ ಅಂತ ಇಲ್ಲ. ಸೊ ಪಕ್ಕ ಇದ್ದಾರೆ. ಸೊ ನಿಮಗೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸೊ ಎಲ್ಲರೂ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾರೆ ಗೈಸ್. ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಇನ್ನೂ ಹೆಚ್ಚು ಶೇರ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಸಿ, ಕಮೆಂಟ್ ಮಾಡಿ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತಲೇ ಕೇಳ್ಕೊತೀನಿ ಗೈಸ್. ಸೊ ನಾವಿರೋ ರೆಸಾರ್ಟ್ ನೋಡಿ ಈ ಥರ ಇದೆ, ವೈಟ್ ವ್ಯೂ ರೆಸಾರ್ಟ್ ಅಂತ. ಸೊ ಯಾ ಗೈಸ್, ಈ ಥರ ಇದೆ. ನಾವೆಲ್ಲರೂ ಊಟ ಮಾಡಿ ಬಂದಂಗೆ. ಸೊ ನಾವು ಪಾರ್ಸೆಲ್ ತೊಗೊಬಂದಿದ್ವಿ ಮನೆಯಿಂದನೇ. ಸೊ